ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಭುವನ್. ನನ್ನ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಆ ಟೀಚ್ ಮಾಡಬೇಕಾದ್ರೆ ಒಂದು ಓವರ್ ಒಂದು ಬ್ಲೂ ಪ್ರಿಂಟ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಕಾನ್ಸೆಪ್ಟ್ ಬಿಲ್ಟ್ ಆಗಿರಬೇಕು. ಆ ಬಿಲ್ಟ್ ಆಗಬೇಕಾದ್ರೆ ಓವರ್ ಒಂದು ನರ್ವಸ್ ಸಿಸ್ಟಮ್ನ ಕೂಡ ರೆಕಾರ್ಡಿಂಗ್ ಆಗಿರುತ್ತೆ. ಈಗ ನಮ್ಮ ತಗೋಬೇಕಾದ್ರೆ ನರ್ವಸ್ ಸಿಸ್ಟಮ್ಸಲ್ಲಿ ಮೇನ್ ಒಂದು ರೆಕಾರ್ಡ್ಸ್ ಹೇಗಿರುತ್ತೆ ಅಂದರೆ ಒಂದು ಒಂದು ಪಿಕ್ಚರೈಸೇಷನ್ ಥರ ಬರಬೇಕು. ಹಾಗೆ ಬಂದರೆ ನರ್ವಸ್ ಸಿಸ್ಟಮ್ಸಲ್ಲಿ ಏನೇನೆಲ್ಲ ಮೇನ್ ಕಾನ್ಸೆಪ್ಟ್ ಇರುತ್ತೆ ಅನ್ನೋದಕ್ಕೆ ಸಡನ್ ಟು ರೆಸ್ಪಾನ್ಸ್, ಬ್ರೈನ್, ಸ್ಪೈನಲ್ ಕಾರ್ಡ್ಸ್, ಮತ್ತು ಆರ್ಗನ್ ಬ್ಯಾಲೆನ್ಸ್, ಹಾರ್ಮೋನಲ್ ಎಂಜೈಮ್ ಬ್ಯಾಲೆನ್ಸ್, ಬಾಡಿ ಬ್ಯಾಲೆನ್ಸ್, ಮತ್ತು ನೆಕ್ಸ್ಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ನೆಕ್ಸ್ಟ್ ವಾಲಂಟ್ರಿ ಆ್ಯಕ್ಷನ್ಸು, ಇನ್ವಾಲಂಟ್ರಿ ಆ್ಯಕ್ಷನ್ಸ್, ಇದೆಲ್ಲ ಓವರ್ ಆಲ್ ಬಗ್ಗೆ ಒಂದು ಮೇಜರ್ ಕಾನ್ಸೆಪ್ಟ್ ಬಗ್ಗೆ ಒಂದು ನಿಮಗೆ ಡೀಟೇಲ್ಸ್ ಒಂದು ಬ್ಲೂ ಪ್ರಿಂಟ್ ಥರ ರೆಡಿ ಇರಬೇಕು ಅಂತ ಒಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಅದಾದಮೇಲೆ ನೆಕ್ಸ್ಟ್ ಹೇಗಿರುತ್ತೆ ನಮಗೆ ಸಡನ್ ರೆಸ್ಪಾನ್ಸ್ ಅಂದರೆ ನಾವು ಯಾವುದೇ ರೀತಿ ಒಂದು ಲಿವಿಂಗ್ ಆರ್ಗನಿಸಮ್ನ ಒಂದು ಲೈವ್ ಪ್ರೋಸೆಸ್ ಅಥವಾ ಲಿವಿಂಗ್ ಆರ್ಗನಿಸಮ್ನ ತೊಗೊಂಡೋದ್ರೆ ಅಲ್ಲಿ ಯಾವುದೇ ಲಿವಿಂಗ್ ಆರ್ಗನ್ಸ್ ಸಡನ್ ಟು ರೆಸ್ಪಾನ್ಸ್ ಕೊಡಲೇಬೇಕು. ಯಾವುದಕ್ಕೆ ರಿಫ್ಲೆಕ್ಸ್ ಆಕ್ಷನ್ಸ್ ಥರ ತೋರಿಸ್ಬೋದು. ಅದಕ್ಕೆಲ್ಲ ಮೇನ್ ಕಾರಣ ನರ್ವಸ್ ಸಿಸ್ಟಮ್ಸಲ್ಲಿ ಬ್ರೈನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ಸ್, ಆರ್ಗನ್ ಸಿಸ್ಟಮ್ ಬ್ಯಾಲೆನ್ಸ್, ಇದೆಲ್ಲ ಓವರ್ ಆಲ್ ಆಗಿ ಒಂದು ಬ್ಲೂ ಪ್ರಿಂಟ್, ಒಂದು ಸಿಂಪಲ್ ಬ್ಲೂ ಪ್ರಿಂಟ್ ಥರ ರೆಡಿ ಮಾಡಿರುವಂಥ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ನರ್ವಸ್ ಸಿಸ್ಟಮಲ್ಲಿ ದ ಪಾಸಿಂಗ್ ಆಫ್ ಸಿಗ್ನಲ್ಸ್ ಇನ್ 2 ways ಇರುತ್ತೆ. ಆ 2 ways ಅಲ್ಲಿ ಯಾವ ಥರ ಇರ್ಬೋದು ಅಂದರೆ ಒನ್ ಈಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಅನ್ನೊಂದು ಇಸ್ ಕೆಮಿಕಲ್ ಸಿಗ್ನಲ್ಸ್. ಒಂದು ರೂಟ್ ಮ್ಯಾಪ್ ಥರ ತೋರಿಸಿದ್ದೀನಿ. ಹೇಗಿರುತ್ತೆ ಅಂದರೆ ನಮ್ಮ ಸೆನ್ಸ್ ಆರ್ಗನ್ ಇಂದ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಹೋಗುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಹೋಗುತ್ತೆ. ಆ ಸ್ಪೈನಲ್ ಕಾರ್ಡ್ ಇಂದ ನೆಕ್ಸ್ಟ್ ಬ್ರೈನ್ಗೆ ರೀಚ್ ಆಗುತ್ತೆ. ಬ್ರೈನ್ ಇಂದ ನೆಕ್ಸ್ಟ್ ನ್ಯೂರಾನ್ ಹೋಗುತ್ತೆ. ಆ ನ್ಯೂರಾನ್ ಅಲ್ಲಿ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಕಂಪ್ಲೀಟ್ ಯಾವ ಸ್ಪೆಸಿಫಿಕ್ ಆಗಿ ನ್ಯೂರಾನ್ಸ್ ಹೋಗುತ್ತೋ ಆ ಸಿಗ್ನಲ್ಗೆ ಕಳಿಸುತ್ತೆ. ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಸಿಗ್ನಲ್ಸ್ ಹೋಗುತ್ತೆ. ಆ ಕೆಮಿಕಲ್ ಸಿಗ್ನಲ್ಸ್ ಇಂದ ಎಗೇನ್ ವಾಪಸ್ ಮೋಟಾರ್ ನ್ಯೂರಾನ್ಸ್ ಹೋಗುತ್ತೆ. ಆ ಮೋಟಾರ್ ನ್ಯೂರಾನ್ಸ್ ಇಂದ ಹೋಗುತ್ತೆ ಎಫೆಕ್ಟರ್ಸ್ ನಮಗೆ ಹೋಗುತ್ತೆ. ನೆಕ್ಸ್ಟ್ ಎಫೆಕ್ಟರ್ಸ್ಗೆ ಕನ್ವರ್ಟ್ ಆಗುತ್ತೆ. ಅವಾಗ ನೆಕ್ಸ್ಟ್ ಎಫೆಕ್ಟರ್ಸ್ ಇಂದ ಎಲ್ಲಿಗೆ ಹೋಗುತ್ತೆ, ನಮಗೆ ಬಾಡಿ ಮೂವ್ಮೆಂಟ್ಗೆ ಕನ್ವರ್ಟ್ ಆಗಿ ಹೋಗುತ್ತೆ. ಬಾಡಿ ಮೂವ್ಮೆಂಟ್ಸ್ಗೆ ಕನ್ವರ್ಟ್ ಆಗಿ ಹೋಗುತ್ತೆ. ಒನ್ ಈಸ್ ಈಗ ನಾವು ಕೇಳಬೇಕಾದ್ರೆ ಕ್ವಶನ್ಸ್ ಹೇಗಿರುತ್ತೆ ಅಂದರೆ ವಾಟ್ ಆರ್ ದ 2 ways ಸಿಗ್ನಲ್ಸ್ ಇನ್ ಟ್ರಾನ್ಸ್ಫರ್ ಅಂತ ಕೇಳ್ಬೋದು. ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ಅನ್ನೋನ್ ಇಸ್ ಕೆಮಿಕಲ್ ಸಿಗ್ನಲ್ಸ್. ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ ಬ್ರೈನ್ಗೆ ರೀಚ್ ಆಗೋದು, ಸಿಂಪ್ಲಿಫೈ ಹೇಳ್ಬೇಕು ಅಂದರೆ ಸೆನ್ಸ್ ಆರ್ಗನ್ ಟು ಬ್ರೈನ್ಗೆ ಹೋಗೋದು ಜಸ್ಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ನೆಕ್ಸ್ಟ್ ಬ್ರೈನ್ ಟು ವಾಪಸ್ ನಮ್ಮ ಮೋಟಾರ್ ಅಥವಾ ಮಸಲ್ಸ್ಗೆ ರೀಚ್ ಆಗೋದು ಕೆಮಿಕಲ್ ಸಿಗ್ನಲ್ಸ್. ನೆಕ್ಸ್ಟ್ ನ್ಯೂರಾನ್ ಆ್ಯಂಡ್ ನರ್ವ್ ಸೆಲ್ಸ್. ಆ್ಯಕ್ಚುಲಿ ನ್ಯೂರಾನ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬ್ರೈನ್ ಆರ್ ನರ್ವ್ ಸಿಸ್ಟಮ್ ತಗೋಬೋದು. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ನ್ಯೂರಾನ್ದು ಕೇಳೋ ಡಯಾಗ್ರಾಮ್ಸ್ ಹೇಗಿರುತ್ತೆ ಅಂದರೆ ಕಂಪ್ಲೀಟ್ ನ್ಯೂರಾನ್ ಇಸ್ ಎಲಾಂಗೇಟೆಡ್ ಸೆಲ್ಸ್. ಜೊತೆಗೆ ಹೇಗಿರುತ್ತೆ, ಡೆಂಡ್ರೈಟ್ಸ್ ಇರುತ್ತೆ, ಸೆಲ್ ಬಾಡಿ ಇರುತ್ತೆ, ಆಕ್ಸಾನ್ ಆ್ಯಂಡ್ ನರ್ವ್ ಎಂಡಿಂಗ್ ಇರುತ್ತೆ. ಈಗ ನೋಡ್ಬೇಕಾದ್ರೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ತುಂಬಾ ಸಲ ಕೇಳಿದ್ದಾರೆ ಕ್ವಶನ್ಸ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂರಾನ್, 2 marks ಕ್ವಶನ್ಸ್. ಹಂಗೆ ಕೇಳ್ಬೇಕಂದ್ರೆ ಅದರ ಸ್ಟ್ರಕ್ಚರ್ಸ್ ಕೇಳಿರ್ತಾರೆ, ಹೇಗಿರುತ್ತೆ ಅಂತ. ನಮಗೆ ಮಧ್ಯೆ ಹೇಳಿದೆ, ಯಾವುದೇ ಸಿಗ್ನಲ್ಸ್ ಹೋಗ್ಬೇಕಾದ್ರೂ ಅಷ್ಟೇ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟು ಕೆಮಿಕಲ್ ಸಿಗ್ನಲ್ಸ್ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟು ಬ್ರೈನ್ ಇಂದ ನ್ಯೂರಾನ್ಗೆ ಹೋಗುತ್ತೆ ಅಂತ. ಆಗ ಹೋಗ್ಬೇಕಾದ್ರೆ ಹೇಗಿರುತ್ತೆ ಅಂದರೆ ಫಸ್ಟು ಎಲ್ಲ ರೀತಿ ಕಾಮನ್ ಆಗಿ ಬರೋದು ಅಂದರೆ ನಮ್ಮ ಸೆಲ್ ಬಾಡಿಗೆ ಬರುತ್ತೆ. ಎಲ್ಲಿಂದ ಡೆಂಡ್ರೈಟ್ಸ್, ಪ್ರತಿಯೊಂದು ನ್ಯೂರಾನ್ ಬರುತ್ತೆ. ಆ ಸೆಲ್ ಬಾಡಿಗೆ ಬಂದು ಅಲ್ಲಿಂದ ಈಗ ಪ್ರತಿಯೊಂದು ಡಾಟ್ ಇದೆ. ಈ ಥರ ತೋರಿಸ್ಬೇಕಾದ್ರೆ ನಿಮಗೆಲ್ಲ ತೋರಿಸಿದ್ವಿ. ಇದೆಲ್ಲ ಒಂದೊಂದು ಡೆಂಡ್ರೈಟ್ಸು, ಒಂದೊಂದು ಜಸ್ಟ್ ನ್ಯೂರಾನ್ಗೆ ಕನೆಕ್ಟ್ ಆಗ್ತಾ ಹೋಗ್ತಿರುತ್ತೆ. ಆ ನ್ಯೂರಾನ್ಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿ ಬಂದಿರುವಂಥ ನ್ಯೂರಾನ್ ಸೆಲ್ಸ್ಗೆ ಅಲ್ಲಿ ಬಂದಿರೋ ಇನ್ಫಾರ್ಮೇಷನ್ಸ್ ಯಾವುದೋ ಬಂದಿರುತ್ತೆ ಸಿಗ್ನಲ್ಸ್, ಆ ಮೂಮೆಂಟು ಅಥವಾ ಯಾವುದೇ ರೀತಿ ಬಂದಾಗ ಆ ಸೆಲ್ ಬಾಡಿಲಿ ಬಂದಿರುವಂಥ ಸಿಗ್ನಲ್ಸ್ ಪ್ರತಿಯೊಂದು ಯಾವುದಕ್ಕೂ ಇನ್ನೊಂದು ಬೇರೆಗೆ ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಟ್ ಆಗಬೇಕಾದ್ರೆ ಆ ಗ್ಯಾಪ್ ಇದೆಯಲ್ಲ, ಜಸ್ಟ್ ಒಂದು ನ್ಯೂರಾನ್ ಸೆಲ್ಸ್ಗೂ ಅದರ್ ನ್ಯೂರಾನ್ ಸೆಲ್ಸ್ ಗ್ಯಾಪ್ ಬರುತ್ತಲ್ಲ, ದಟ್ ಇಸ್ ಸಿನಾಪ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಕೇಳಿರ್ತಾರೆ. ವಾಟ್ ಇಸ್ ಸಿನಾಪ್ಸಿಸ್ ಅಥವಾ ಅದು ಬೇರೆ ಥರ ಕ್ವಶನ್ಸ್ನ ಅಪ್ಲಿಕೇಶನ್ ಕ್ವಶನ್ಸ್ ಕೇಳಿರ್ತಾರೆ. ಅದು ಕಾಮನ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ರೀತಿ ಮೆಸೇಜ್ ಬಂದರೂ ನ್ಯೂರಾನ್ ಸೆಲ್ಸಿಂದ ನ್ಯೂರಾನ್ ಸೆಲ್ಸ್ಗೆ ಜಸ್ಟ್ ಹೋಗುತ್ತಲ್ಲ, ಅದ್ರ ಮಧ್ಯೆ ಇರೋ ಗ್ಯಾಪ್ನೇ ಸಿನಾಪ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಿಮ್ಗೆ ಹೇಳಿದೆ ಕ್ವಶನ್ಸ್ ಹೇಳ್ಬೇಕಾದ್ರೆ ನ್ಯೂರಾನ್ಸ್ ಇಂದ ಸೆಲ್ ಬಾಡೀಸ್ ಇಂದ ಆಕ್ಸಾನ್ ಇಂದ ನರ್ವ್ ಎಂಡಿಂಗು ಅಷ್ಟೇ. ನರ್ವ್ ಎಂಡಿಂದ ಕಾಮನ್ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಡೆಂಡ್ರೈಟ್ಸ್ ಇನ್ನೊಂದು ನ್ಯೂರಾನ್ಗೆ ಕನೆಕ್ಟ್ ಆಗಿರುತ್ತೆ. ನ್ಯೂರಾನ್ಗೆ ಕನೆಕ್ಟ್ ಆಗ್ತಾ ಹೋಗ್ತಿರುತ್ತೆ. ಕನೆಕ್ಟ್ ಆಗ್ಬೇಕಾದ್ರೆ ಇದೆಲ್ಲ ಸೆಲ್ಸ್ ಕಾಮನ್ ಆಗಿ ಬೇರೆ ಥರ ಮೆಸೇಜ್ ಹೋಗ್ತಿರುತ್ತೆ. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಕನೆಕ್ಟ್ ಆಗಿ ಹೋಗ್ತಿರುತ್ತೆ. ಒನ್ಸ್ ಅಗೇನ್ ಹೇಳ್ಬೇಕು ಅಂದರೆ ನ್ಯೂರಾನ್ ಸೆಲ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ನರ್ವಸ್ ಸಿಸ್ಟಮ್ಸ್ ಆರ್ ಬ್ರೈನ್. ನೆಕ್ಸ್ಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸಡನ್ ರೆಸ್ಪಾನ್ಸ್ ಅಥವಾ ಹೇಗಿರುತ್ತೆ ಅಂದರೆ ಸೆನ್ಸ್ ಆರ್ಗನ್ ಟು ದ ಬ್ರೈನ್ಗೆ ಹೋಗ್ಬೇಕಾದ್ರೆ ನಾವು ಹೇಳ್ತೀವಿ, ಟಚ್ ಮಾಡ್ಬೇಕಾದ್ರೆ ಸಡನ್ ಆಗಿ ಮುಟ್ಟಿದ್ರೆ ನಮ್ಗೇನು ಫೀಲ್ ಆಗ್ತಿರುತ್ತೆ, ಸುಡ್ತಿದೆ ಅಂತ. ಆ ಥರ ಸುಡ್ತಿದೆ ಅಂತ ಹೋದಾಗ ಇಲ್ಲಿ ನಮ್ಮ ಸೆನ್ಸ್ ಆರ್ಗನ್ಸ್ ಇರುತ್ತಲ್ಲ, ಸೆನ್ಸ್ ಆರ್ಗನ್ಸು ಸಡನ್ ರೆಸ್ಪಾನ್ಸ್ ಎತ್ಕೋತೀವಿ. ಅದ್ರ ಗೊತ್ತಿದ್ದೇನೆ ಏನೋ ಟಚ್ ಆದಾಗ
ಅಥವಾ ಏನಾದರೂ ಕೆಂಡ ಸುಟ್ಟಾಗ ಅಥವಾ ಕೋಲ್ಡ್ ಆದಾಗ ನಮ್ಮ ಸ್ಕಿನ್ಸ್ ರೆಸ್ಪಾನ್ಸ್ ಮಾಡುತ್ತೆ. ಆ ಸ್ಕಿನ್ಸ್ ಇಂದ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ, ನಮ್ಮ ಬ್ರೈನ್ ಸಿಸ್ಟಮ್ಗೆ ಹೋಗುತ್ತೆ. ಆ ಬ್ರೈನ್ ನಿಂದ ಇಮಿಡಿಯೇಟ್ ಆಗಿ ವಾಪಸ್ ನಮಗೆ ನೋಡಿ ಹಿಂಗೇನೋ ನಮ್ಗೆ ಗೊತ್ತಿರಲ್ಲ, ನೋಡಿ ಹಿಂಗೆ ಸುಡ್ತಿದೆ, ಕಾವು ಬರ್ತಿದೆ, ಹೇಳ್ಕೊತೀವಿ. ಹಿಂಗೆ ಹೇಳ್ಕೊಂಡಿದ್ದಾಗ ಏನಿರ್ತದೆ, ಅದ್ರ ನೋಡಿ ಶೇಕ್ ಹೇಳ್ಕೊತೀವಲ್ಲ, ಜಸ್ಟ್ ಆ ಸುಡ್ತಿದೆ ಅಂತ ಫೀಲ್ ಆಗ್ತಿದ್ದಂಗೆ ಆ ಸ್ಕಿನ್ಸ್ ಎಳೆಯೋದೆ ಜಸ್ಟ್ ರಿಫ್ಲೆಕ್ಸ್ ಆಕ್ಸ್ ಅಥವಾ ಸಣ್ಣ ರೆಸ್ಪಾನ್ಸ್ ಅಥವಾ ರಿಫ್ಲೆಕ್ಸ್ ಆಕ್ಷನ್ ಕೂಡ ತಗೊಳ್ಬೋದು. ಅಥವಾ ಬೇರೆ ರೀತಿ ಸಡನ್ ರೆಸ್ಪಾನ್ಸ್ ಕೂಡ ಎಕ್ಸಾಂಪಲ್ಗೆ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಬೋದು. ಹೀಟ್, ಕೋಲ್ಡ್, ಬೇರೆ ಬೇರೆ ರೀತಿ ಎಕ್ಸಾಂಪಲ್ ಕೂಡ ತಗೋಬಹುದು. ಅನಿಮಲ್ಸ್ ಕೂಡ ಎಕ್ಸಾಂಪಲ್ ಕೂಡ ತಗೋಬಹುದು. ಓಕೆ, ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಅಲ್ಲಿ ಆಕ್ಚುಲಿ ಒಂದು ಬ್ರಾಂಚ್ ನೀಟಾಗಿ ನೋಡ್ಕೊಂಡು ಹೋದ್ರೆ ಒಂದು ಓವರ್ ಆಲ್ ಸ್ಕ್ರಿಪ್ಟ್ಸ್ ನೀಟಾಗಿ ಕಾಣಿಸುತ್ತೆ. CNS, PNS ಅಂಡ್ ANS ಒಂದು ಬ್ರಾಂಚ್ ತರ ನೋಡ್ಕೊಂಡು ಹೋದ್ರೆ ನೀಟಾಗಿರುತ್ತೆ. CNS ಮೀನ್ಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್, PNS ಮೀನ್ಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ಸ್, ANS ಮೀನ್ಸ್ ಅಟಾನಮಸ್ ನರ್ವಸ್ ಸಿಸ್ಟಮ್ಸ್. ನಮಗೆ ಈಗ CNS ಅಂಡ್ PNS ಇಂಪಾರ್ಟೆಂಟು, ANS ಅವಶ್ಯಕತೆ ಇಲ್ಲ. CNS ಇಂಪಾರ್ಟೆಂಟ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ಸ್. ಇನ್ನು ಪೆರಿಫೆರಲ್ ನರ್ವಸ್ ಸಿಸ್ಟಮ್ಸ್ ಹೋದ್ರೆ ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್ ಇರುತ್ತೆ. ಆಕ್ಚುಲಿ ಹೋಗ್ಬೇಕಾದ್ರೆ ನರ್ವ್ಸ್ ಆಮೇಲೆ ಹೇಳೋಣ. ಬ್ರೈನ್ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಅಲ್ಲಿ ಮೇಜರ್ ತಗೊಂಡ್ರೆ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅಲ್ಲಿ ಬ್ರೈನ್ ಇಸ್ ಇಂಪಾರ್ಟೆಂಟ್. ಆ ಬ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ 3 ಪಾರ್ಟ್ಸ್ ಇರುತ್ತೆ: ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಡ್ ಬ್ರೈನ್ಸ್. ಫೋರ್ ಬ್ರೈನ್ ಅದರಲ್ಲಿ ಮೇಜರ್ ಸೆರೆಬ್ರಮ್ಸ್, ಮಿಡ್ ಬ್ರೈನ್ ಇಸ್ ಕನೆಕ್ಟ್ ಆಗಿರುತ್ತೆ. ಹೈಡ್ ಬ್ರೈನ್ ಹೋಗ್ಬೇಕಾದ್ರೆ ಪಾನ್ಸ್, ಮೆಡುಲಾ ಅಂಡ್ ಸೆರೆಬೆಲ್ಲಮ್ಸ್. ಆಕ್ಚುಲ್ ಆಗಿ ಸೆರೆಬ್ರಮ್ ಇಸ್ ದ ಮೇಜರ್ ಪಾರ್ಟ್ ಆಫ್ ದಿ ಬ್ರೈನ್ಸ್. ಮೇಜರ್ ಪಾರ್ಟ್ ಹೇಗಿರ್ಬೋದು ಅಂದ್ರೆ ಅಬೌಟ್ 80% ಆಫ್ ದಿ ಕವರೇಜ್ ಆಗಿರುತ್ತೆ. ಇನ್ನು ಉಳಿದಿದ್ದು ಪಾನ್ಸ್, ಮೆಡುಲಾ ಮತ್ತೆ ಸೆರೆಬ್ರಮ್ಸ್ ಕವರ್ ಆಗಿರುತ್ತೆ. ಸೆರೆಬ್ರಮ್ಸ್ ಹೇಳ್ಬೇಕಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ರೀತಿ ವರ್ಕ್ ಅನ್ನು ಕೂಡ ನೋಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಹೇಗಿರುತ್ತೆ ಅಂದ್ರೆ ರೆಸ್ಪಾನ್ಸ್ ಸ್ಟಿಮ್ಯುಲಸ್, ಇಂಟೆಲಿಜೆನ್ಸು, ಮೆಮೊರಿ ಮತ್ತೆ ಥಿಂಕಿಂಗು, ರೀಸನಿಂಗು ಎಲ್ಲವನ್ನ ನೋಡ್ಕೊಳ್ಳೋದು ಸೆರೆಬ್ರಮ್ಸ್. ಆಲ್ಮೋಸ್ಟ್ ಮೇಂಟೆನೆನ್ಸ್ ಕೂಡ ನೋಡ್ಕೊಳ್ಳೋದು ಸೆರೆಬ್ರಮ್ಸ್. ಕೇಳಿದ್ರೆ ಕ್ವಶನ್ ಹೆಂಗೆ ಕೇಳ್ತೀನಿ ಅಂದ್ರೆ ವಾಟ್ ಆರ್ ದ ಮೇನ್ ಫಂಕ್ಷನ್ ಆಫ್ ಸೆರೆಬ್ರಮ್ಸ್ ಅಂತ ಕೇಳ್ತಾರೆ. ಹಂಗೆ ತಗೊಂಡೋದ್ರೆ ಅದೆಲ್ಲ ಬರೀಬಹುದು. ಇಂಟೆಲಿಜೆನ್ಸಿ, ಮೆಮೊರಿ ಮತ್ತೆ ಐ ಸೈಟ್ಸು ಮತ್ತೆ ನೆಕ್ಸ್ಟ್ ಸ್ಟೋರೇಜ್ ಕೆಪಾಸಿಟಿ ಅದು ಕೂಡ ತಗೋಬಹುದು. ಓವರ್ ಆಲ್ ಆಲ್ಮೋಸ್ಟ್ ಕಂಟ್ರೋಲ್ ನೋಡ್ಕೊಳ್ಳೋದು ಸೆರೆಬ್ರಮ್ಸ್. ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಮಿಡ್ ಬ್ರೈನ್ ಮತ್ತೆ ಹೈಂಡ್ ಬ್ರೈನ್ಗೆ ಕನೆಕ್ಟ್ ಆಗಿರೋದು ಜಸ್ಟ್ ಮಿಡ್ ಬ್ರೈನ್ಸ್. ಎಲ್ಲವನ್ನ ನೋಡ್ಕೊಳ್ಳೋದು, ಕ್ಯಾಶ್ ಮಾಡ್ಕೊಂಡು ಹೋಗ್ತಿರುತ್ತೆ. ಅದನ್ನ ಬ್ಯಾಲೆನ್ಸ್ ಕೂಡ ನೋಡ್ಕೊಳ್ಳೋದು ಮಿಡ್ ಬ್ರೈನ್ಸ್ ಅಂಡ್ ಹೈಂಡ್ ಬ್ರೈನ್ಸ್ ಹೋಗುತ್ತೆ. ನೆಕ್ಸ್ಟ್ ಹೈಂಡ್ ಬ್ರೈನ್ಸ್ ಅಲ್ಲಿ ಪಾನ್ಸ್, ಮೆಡುಲಾ ಮತ್ತೆ ಸೆರೆಬ್ರಮ್ಸ್. ಮೆಡುಲಾ ಹೋಗ್ಬೇಕಾದ್ರೆ ಆಕ್ಚುಲ್ ಆಗಿ ಯಾವ್ದೇ ರೀತಿ ಸೆನ್ಸಸ್ ನಮ್ಮ ಬಾಡಿಲಿ ಬಾಡಿ ಟೆಂಪರೇಚರ್ಸ್ ಮತ್ತೆ BP ಅಂದ್ರೆ ಬ್ಲಡ್ ಪ್ರೆಷರ್ಸ್ ಮತ್ತೆ ಹಾರ್ಟ್ ಬೀಟ್ ಅದೆಲ್ಲ ನೋಡ್ಕೊಳ್ಳೋದು ಮೆಡುಲಾಸ್. ಮತ್ತೆ ನಮ್ಮ ಇನ್ ಕೇಸ್ ನಮ್ಮ ಬಾಡಿಲಿ ಏನಾದರೂ ಇಂಬ್ಯಾಲೆನ್ಸ್ ಆದ್ರೆ ವಾಮಿಟಿಂಗ್ ಸೆನ್ಸೇಷನ್ ನೋಡ್ಕೊಳ್ಳೋದು ಕೂಡ ಜಸ್ಟ್ ಮೆಡುಲಾಸ್. ಅದ್ ನೆಕ್ಸ್ಟ್ ಸೆರೆಬೆಲ್ಲಮ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಇಡೀ ಬಾಡಿ ಬ್ಯಾಲೆನ್ಸ್ ಅನ್ನ ನೋಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಬಾಡಿ ಬ್ಯಾಲೆನ್ಸ್ ಅಲ್ಲಿ ಆಕ್ಚುಲಿ ಹೋಗ್ಬೇಕಾದ್ರೆ ಕಂಪ್ಲೀಟ್ ಹೇಗಿರುತ್ತೆ, ನಮ್ಮ ಬಾಡಿ ನಿಂತ್ಕೊಂಡಿರೋದು ನೋಡಿ, ನಾನು ನಿಂತ್ಕೊಂಡಿದ್ದೀನಲ್ಲ, ಸ್ಟ್ಯಾಂಡಿಂಗ್ ನಿಂತಿರೋದು ಸೀರೀಸು, ಕೂತ್ಕೊಳ್ಳೋ ಸೀರೀಸ್ ಮತ್ತೆ ಬೈಕಲ್ಸ್ ರೈಡಿಂಗ್ಸು ಮತ್ತೆ ಆಮೇಲೆ ಆಲ್ಮೋಸ್ಟ್ ಎಲ್ಲ ವಾಕಿಂಗ್, ರನ್ನಿಂಗ್ ಏನೇನಿದೆ ಬಾಡಿ ಬ್ಯಾಲೆನ್ಸ್ ಕೂಡ ನೋಡ್ಕೊಳ್ಳೋದು ಸೆರೆಬೆಲ್ಲಮ್ಸ್. ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಿರುತ್ತೆ, ಬೋನ್ ಬ್ಯಾಲೆನ್ಸ್ ಅದನ್ನ ನೋಡ್ಕೊಳ್ಳೋದು ಸೆರೆಬೆಲ್ಲಮ್ಸ್. ಈ ಸೆರೆಬ್ರಮ್ಸು ಓವರ್ ಆಲ್ ಇಂಟೀರಿಯರ್ ನೋಡ್ಕೊಂಡು ಹೋದ್ರೆ ಸೆರೆಬೆಲ್ಲಮ್ಸ್ ಬಾಡಿ ಮೇಂಟೈನ್ ನೋಡ್ಕೊಳ್ತಿರುತ್ತೆ. ಇನ್ನ ವೆರಿ ಸಿಂಪಲ್ ಹೇಳ್ಬೇಕಂದ್ರೆ ವಾಲಂಟರಿ ಆಕ್ಷನ್ಸ್ ಅನ್ನು ನೋಡ್ಕೊಳ್ತಿರುತ್ತೆ. ವಾಲಂಟರಿ ಆಕ್ಷನ್ಸ್ ಇದೆಲ್ಲ ಇನ್ವಾಲಂಟರಿ ಆಕ್ಷನ್ಸ್ ನೋಡ್ಕೊತಿರುತ್ತೆ. ಸೆರೆಬೆಲ್ಲಮ್ಸು ವಾಲಂಟರಿ ಆಕ್ಷನ್ಸ್ ಅಂದ್ರೆ ಬಾಡಿ ಮೂವ್ಮೆಂಟ್ಸ್ ಅದನ್ನ ನೋಡ್ಕೊಳ್ಳೋದು ಸೆರೆಬೆಲ್ಲಮ್ಸ್. ನೆಕ್ಸ್ಟ್ ಬ್ರೈನ್ ಡಯಾಗ್ರಾಮ್ಸ್. ತುಂಬಾ ಜಾಸ್ತಿ ಕ್ವಶನ್ ಕೇಳೋದ್ರಲ್ಲಿ ಬ್ರೈನ್ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಆಗಿದ್ಮೇಲೆ ಒಂದು ಸ್ಟ್ರಸ್ ಹೇಗಿರುತ್ತೆ ನೋಡ್ಕೋಣ. ನೆಕ್ಸ್ಟ್ ಕ್ರೇನಿಯಂ, ಸ್ಕಲ್ಸ್, ಕ್ರೇನಿಯಂ ಇರುತ್ತೆ. ನೆಕ್ಸ್ಟ್ ಮಿಡ್ ಬ್ರೈನ್ಸ್, ಸ್ಪೈನಲ್ ಕಾರ್ಡ್ಸ್, ಮೆಡುಲಾ ಅಬ್ಲಾಂಗೇಟಸ್, ಪಾನ್ಸ್, ಸೆರೆಬೆಲ್ಲಮ್ಸ್, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಮತ್ತೆ ಸೆರೆಬ್ರಮ್ಸ್. ನಾನು ಮಧ್ಯೆ ಹೇಳಿದ್ದೀನಿ ಸೆರೆಬ್ರಮ್ಸ್ ಹೇಗಿರುತ್ತೆ, ದ ಮೇಜರ್ ಪಾರ್ಟ್ ಅನ್ನ ಕಂಪ್ಲೀಟ್ ಕವರ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲವನ್ನ ನೋಡ್ಕೊಳ್ಳೋದು ಸೆರೆಬ್ರಮ್ಸ್. ಅದ್ರ ಜೊತೆಗೆ ಮಿಡ್ ಬ್ರೈನ್ಸ್ ಇರುತ್ತೆ. ಆ ಮಿಡ್ ಬ್ರೈನ್ ಅಲ್ಲಿ ಕಾಮನ್ ಆಗಿ ಮಧ್ಯೆ ಹೇಳಿದ್ದೀನಿ ದ ಲಿಂಕ್ ಬಿಟ್ವೀನ್ ಅಂತ ಹೋಗ್ತಿರುತ್ತೆ. ಆಗಿದ್ಮೇಲೆ ಜೊತೆಗೆ ಬೇರೆ ಬೇರೆ ತರ ನೋಡೋಣ. ಕ್ರೇನಿಯಂ, ಸ್ಕಲ್ ಇದೆಯಲ್ಲ, ಈ ಸ್ಕಲ್ ನ ಔಟ್ ಸೈಡ್ ಏನಂತ ಹೋಗೋದೆ ಕ್ರೇನಿಯಂ ಹೋಗ್ಬೇಕಾದ್ರೆ ನಮ್ಗೆ ಯಾವ ತರ ನೋಡ್ಕೊಳ್ಳುತ್ತೆ ಅಂದ್ರೆ ನಮ್ಮ ಬ್ರೈನ್ ಸಪೋರ್ಟ್ ಮಾಡ್ತಿರುತ್ತೆ. ಜೊತೆಗೆ ಇದು ಫ್ಲೂಯಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ನೋಡಕ್ಕೆ ಫ್ಲೂಯಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಆ ಫ್ಲೂಯಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದನೇ ನಮ್ಮ ಸ್ಕಲ್ ಒಳಗಡೆ ಅದೇನಾದ್ರೂ ಡ್ಯಾಮೇಜಸ್ ಆದ್ರೆ, ಪ್ರಾಬ್ಲಮ್ ಆದ್ರೆ ಅದು ನೋಡ್ಕೊಳ್ಳೋದೆ ಕ್ರೇನಿಯಂ. ಆ ಕ್ರೇನಿಯಂ ಫ್ಲೂಯಿಡ್ ಅಂತ ಇರುತ್ತೆ. ಆ ಕ್ರೇನಿಯಂ ಫ್ಲೂಯಿಡ್ ಅಲ್ಲಿ ಹೋಗ್ಬೇಕಾದ್ರೆ ಮಧ್ಯೆ ಗ್ಯಾಪ್ ಇರುತ್ತೆ.
ಆ ಗ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಹೇಗಿರುತ್ತೆ ಕಾಮನ್ ಆಗಿ ಅಷ್ಟು ಕೂಡ ತಗೋಬಹುದು. ಅಲ್ಲಿಂದ ನೋಡಿದ್ರೆ ಅಲ್ಲಿಂದ ನೆಕ್ಸ್ಟ್ ನೋಡೋದು ಸೆರೆಬ್ರಮ್ಸ್. ಸೆರೆಬ್ರಮ್ಸ್ ಇಂದ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅದೆಲ್ಲ ಕಾಮನ್ ಆಗಿ ಬರುತ್ತೆ. ಡಯಾಗ್ರಾಮ್ ನ ಬರಿಬೇಕಾದ್ರೆ ಜಸ್ಟ್ ಈ ತರ ಫಾರ್ಮ್ ಅಲ್ಲಿ ಬರಿಬಹುದು. ಕೇಳೋ ಕ್ವಶನ್ಸ್ ಹೇಗಿದೆ ಅಂದ್ರೆ 3 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಿರ್ತಾರೆ. ಆಯ್ತಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ನಾನು ನಿಮಗೆ ಮೊದಲೇ ಹೇಳಿದೆ ಒಂದು ಹ್ಯೂಮನ್ ಬಾಡಿಲಿ ಹೇಗಿರುತ್ತೆ, ಆ ಬ್ರೈನ್ ಸಿಸ್ಟಮ್ಸ್ ಹೇಗಿರುತ್ತೆ ಅಂದ್ರೆ ಕಾಮನ್ ಆಗಿ ಈ ತರ ಕೂಡ ತಗೋಬಹುದು. ನಿಮಗೆ ಕಾಣಿಸಿರ್ಬೋದು ಜಸ್ಟ್ ಇದೊಂದು ಮಾಡೆಲ್ಸ್. ಆ ಮಾಡೆಲ್ ಅಲ್ಲಿ ತೆಗೆದ್ರೆ ಅದರ ಪಿಕ್ಚರೇಷನ್ ಹೇಗಿರುತ್ತೆ ಅನ್ನೋದಕ್ಕೆ ಆಕ್ಚುಲಿ ಬ್ರೈನ್ ಇರುತ್ತೆ. ಈ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಇಲ್ಲೊಂದು ಕಾಣಿಸಿದೆಯಲ್ಲ, ಆ ಗ್ಯಾಪ್ನೇ ನಾವಿಲ್ಲಿ ಕ್ರೇನಿಯಂ, ಆ ಕ್ರೇನಿಯಂ ಕೂಡ ತಗೋಬಹುದು. ಗ್ಯಾಪ್ ಇರುತ್ತೆ, ಫ್ಲೂಯಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಕಾರಣ ಏನಾದರೂ ಇಂಜುರೀಸ್ ಬಿದ್ದರೆ, ಏಟ್ ಬಿದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ನೋಡ್ಕೊಳ್ಳೋದು ಕ್ರೇನಿಯಂ. ಆ ಸ್ಕಲ್ ಇರುತ್ತೆ, ಸ್ಕಲ್ ಎಷ್ಟು ತುಂಬಾ ಗಟ್ಟಿಗಿರುತ್ತೆ ಅಂದ್ರೆ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರುತ್ತೆ. ಆ ಸ್ಟ್ರಾಂಗೆಸ್ಟ್ ಆಗಿದ್ದು ಕೂಡ ಅದಕ್ಕೆ ಅದನ್ನ ಯಾಕಂದ್ರೆ ಬ್ರೈನ್ ನ ಹೆಲ್ಪ್ ಅಂದ್ರೆ ಪ್ರೊಟೆಕ್ಟ್ ಮಾಡೋದೇ ಕ್ರೇನಿಯಮ್ಸ್. ಜೊತೆಗೆ ಆ ಇನ್ನು ಜನರಲ್ ಆಗಿ ಹೇಳ್ಬೇಕಂದ್ರೆ ಈ ನಮ್ಮ ಬ್ರೈನ್ಗೆ ನಮ್ಮ ಇಡೀ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ 30% ಆಫ್ ಬ್ಲಡ್ ಈ ಬ್ರೈನ್ಗೆ ಬೇಕು. ಯಾಕಂದ್ರೆ ಎಲ್ಲವನ್ನೇ ನೋಡ್ತಾ ಇರ್ಬೋದು. ನಿಮ್ಗೆ ಕಾಣಿಸಿರ್ಬೋದು ಜಸ್ಟ್ ರೆಡ್ ಕಲರ್ಸ್ ಕಾಮನ್ ಆಗಿರುತ್ತೆ, ಅದೆಲ್ಲ ಬ್ಲಡ್ ನರ್ವ್ಸ್. ಆ ಬ್ಲಡ್ ನರ್ವ್ಸ್ ಅಲ್ಲಿ ಕಾಮನ್ ಆಗಿ ಹೇಳಿದು ಬ್ಲಡ್ ಸಪ್ಲೈ ಆಗ್ತಿರುತ್ತೆ. ಜೊತೆಗೆ ಇಲ್ಲೂ ಒಂದು ಸಿಂಪಲ್ ಫಾರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಜಸ್ಟ್ ಬ್ರೈನ್ಸ್. ಆ ಬ್ರೈನ್ ಅಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ದ ಸ್ಪೈನಲ್ ಕಾರ್ಡ್ಸ್. ಈ ಸ್ಪೈನಲ್ ಕಾರ್ಡ್ ಇಂದ ಬಂದಂತ ಎಲ್ಲಾ ರೀತಿ ಮೆಸೇಜ್ ಈ ಸ್ಪೈನಲ್ ಕಾರ್ಡ್ ಬರುತ್ತೆ. ಆ ಸ್ಪೈನಲ್ ಕಾರ್ಡ್ ಬಂದದ್ದು ಫಸ್ಟ್ ಯಾವ್ದಿಗೆ ಹೋಗುತ್ತೆ, ಫಸ್ಟ್ ಸೆರೆಬ್ರಮ್ಗೆ ಹೋಗುತ್ತೆ. ಸೆರೆಬ್ರಮ್ ಇಂದ ಮೇಜರ್ ಎಲ್ಲ ಪಾರ್ಟಿಗೆ ಹೋಗ್ಬೇಕು. ಈಗ ನಮಗೆ ಸೆರೆಬ್ರಮ್ ಅಲ್ಲಿ ಎಲ್ಲವನ್ನ ಕ್ಯಾಪ್ಚರ್ ಮಾಡೋದು ಮೇಜರ್ ಪಾರ್ಟ್ಸ್ ಸೆರೆಬ್ರಮ್ಸ್. ಆ ಸೆರೆಬ್ರಮ್ ಇಂದ ನೆಕ್ಸ್ಟ್ ಇಲ್ಲಿ ಹೋಗುತ್ತೆ ಸೆರೆಬೆಲ್ಲಮ್ ಹೋಗುತ್ತೆ. ಸೆರೆಬೆಲ್ಲಮ್ ಫಸ್ಟ್ ಹೋಗೋದು ಸಿಗ್ನಲ್ಸ್, ಎಲೆಕ್ಟ್ರಿಕಲ್ ಸಿಗ್ನಲ್ ಬರುತ್ತೆ. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ ಕಾಮನ್ ಆಗಿ ನೆಕ್ಸ್ಟ್ ಹೋಗೋದು ಕೆಮಿಕಲ್ ಸಿಗ್ನಲ್ಸ್. ಆ ಕೆಮಿಕಲ್ ಸಿಗ್ನಲ್ಸ್ ಇಂದ ಹೋಗ್ಬೇಕಂದ್ರೆ ಜಸ್ಟ್ ಹಾರ್ಮೋನ್ ಫಾರ್ಮ್ ಆಗಿರ್ಬೋದು. ಹಾರ್ಮೋನ್ ಫಾರ್ಮ್ ಅಲ್ಲಿ ಹೋಗ್ತಿರುತ್ತೆ. ಎಕ್ಸಾಂಪಲ್ ನಾವೀಗ ಏನಾದ್ರು ಮೂವ್ಮೆಂಟ್ ಇರುತ್ತೆ, ಏನಾದ್ರು ಹಾವುಗಳು ನೋಡ್ತೀವಿ ಅಥವಾ ಬೇರೆ ಏನಾದ್ರು ನಮಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ಎಕ್ಸೈಟ್ಮೆಂಟ್ ಆಗ್ತಿದ್ದಂಗೆ ಕಾಮನ್ ಆಗಿ ಅದನ್ನ ಕೆಮಿಕಲ್ ಸಿಗ್ನಲ್ಸ್ ಕನ್ವರ್ಟ್ ಮಾಡುತ್ತೆ. ಯಾವುದು ಜಸ್ಟ್ ಇಲ್ಲಿರೋ ಬ್ರೈನ್ಸ್. ಸೆರೆಬ್ರಮ್ಸ್ ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಸೆರೆಬೆಲಮ್ಸ್ ಕೇಳ್ತಿರುತ್ತೆ. ಆ ಸೆರೆಬೆಲಮ್ಸ್ ಕಾಣಿಸಿರ್ಬೋದು ನಿಮಗೆ ಜಸ್ಟ್ ಇದೆಲ್ಲ ಸೆರೆಬೆಲಮ್ಸ್. ನೆಕ್ಸ್ಟ್ ಇಲ್ಲಿ ನಿಮಗೆ ಆಕ್ಚುಲಿ ಆಗಿ ಹೋಗ್ಬೇಕಂದ್ರೆ ಜಸ್ಟ್ ಇನ್ನರ್ ಪಾರ್ಟ್ ಆಫ್ ದಿ ಬ್ರೈನ್ಸ್. ಇಲ್ಲಿ ನಿಮಗೆ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ ಜಸ್ಟ್ ಸ್ಪೈನಲ್ ಕಾರ್ಡ್ಸ್, ಮಿಡ್ ಬ್ರೈನ್ಸ್. ಇದು ಇದ್ರದ್ದು ಹೈಂಡ್ ಬ್ರೈನ್ ಇಲ್ಲೇ ಸೇರ್ಕೊಳ್ಳುತ್ತೆ. ಯಾವುದು ಸೆರೆಬೆಲಮ್ಸ್. ಇದೆಲ್ಲ ಆಲ್ಮೋಸ್ಟ್ ಯಾವ್ದಿರುತ್ತೆ ಸೆರೆಬ್ರಮ್ಸ್ ಇರುತ್ತೆ. ಈ ಮೇಜರ್ ಪಾರ್ಟ್ ಅಲ್ಲಿ ಕಾಮನ್ ಆಗಿ ಇಷ್ಟು ವರ್ಕ್ ಇದ್ದೇ ಇರುತ್ತೆ. ದಿಸ್ ಪ್ಲಾಂಟ್ ಇದನ್ನ ಕರಿಬೇಕಾದ್ರೆ ಟಚ್ ಪಿನಾಡ್ ಅಂತ ಕರಿತೇವೆ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮುಟ್ರು ಮುನಿ ಸೊಪ್ಪು ಅಂತ ಕರೀತಾರೆ. ಹೆಸರು ಹೇಳ್ತೀವಿ ಮುಟ್ರು ಮುನಿ ಅಂದ್ರೆ ಮುನ್ಸ್ಕೊಳ್ಳುತ್ತೆ ಅಂತ. ಆ ತರ ತಗೊಂಡೋದ್ರೆ ಇದ್ರೂ ಕೂಡ ರೆಸ್ಪಾನ್ಸ್ ಹೇಗಿರುತ್ತೆ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಸಣ್ಣ ನೋಡ್ಬೋದು. ಎಕ್ಸಾಂಪಲ್ ಗೆ ಟಚ್ ಮಾಡಿದ್ರೆ ನೋಡಿ, ಕೆಲವೊಂದು ಟಚ್ ಮಾಡಿದ್ರೆ ಜಸ್ಟ್ ಆಟೋಮೆಟಿಕ್ ರೆಸ್ಪಾನ್ಸ್ ಮಾಡ್ತಿರುತ್ತೆ. ಆ ತರ ರೆಸ್ಪಾನ್ಸ್ ಮಾಡೋದ್ರಿಂದ ಕಾಮನ್ ಆಗಿ ಅದನ್ನ ಪ್ಲಾಂಟ್ಸ್ ಅಲ್ಲೂ ಕೂಡ ಒಂದು ಕೆಲವೊಂದು ರೆಸ್ಪಾನ್ಸ್ ಹೇಗಿರುತ್ತೆ, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ತಗೋಬಹುದು ಟಚ್ ಪಿನಾಟ್ಸ್. ಬಟ್ ಇದು ಕಂಪ್ಲೀಟ್ ಪರ್ಮನೆಂಟ್ ಆಗಿರಲ್ಲ, ಮತ್ತೆ ಅದು ಆಟೋಮೆಟಿಕ್ ಮತ್ತೆ ಒರಿಜಿನಲ್ ಪ್ರೊಸೆಸ್ಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಈಗಲೇ ನಾವು ನೋಡ್ಬೇಕಾದ್ರೆ ಕೆಲವೊಂದು ಟ್ರೋಪಿಸಮ್ ಬಗ್ಗೆ ಹೇಳ್ತೀವಿ ಪ್ಲಾಂಟ್ಸ್ ಅಲ್ಲಿ. ನಾವೀಗ ಇದನ್ನ ಶೂ ಟಿಪ್ಸ್ ಅಂತ ಕರಿತೀವಿ. ಶೂ ಟಿಪ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಇದು ಯಾವ್ದಕ್ಕೆ ರಿಯಾಕ್ಷನ್ ಆಗ್ತಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಫೋಟೋಸಿಂಥಸಿಸ್ಗೆ. ಅಂದ್ರೆ ಫೋಟೋ ಮೀನ್ಸ್ ಲೈಟ್. ಫೋಟೋಸಿಂಥಸಿಸ್ ಆಕ್ಚುಲಿ ಹೋಗ್ಬೇಕಾದ್ರೆ ಇದು ಟುವರ್ಡ್ಸ್ ಲೈಟ್ ಕಡೆಗೆ ಮೂವ್ಮೆಂಟ್ ಆಗಿರುತ್ತೆ. ಹಾಗಾಗಿ ಫೋಟೋಟ್ರೋಪಿಸಮ್ಸ್ ಯಾವ್ದಿರುತ್ತೆ, ಲೀಫ್ ಎಸ್ಪೆಷಲಿ ಅಂದ್ರೆ ಅಪ್ಪರ್ ಲೀಫ್, ಇದು ಲೋಯರ್ ಲೀಫ್. ಅದಕ್ಕೆ ಈ ಲೀಫು ಎಸ್ಪೆಷಲಿ ಫೋಟೋಸಿಂಥಸಿಸ್ಗೆ ರಿಯಾಕ್ಟ್ ಮಾಡ್ತದೆ, ಜಸ್ಟ್ ಫೋಟೋಟ್ರೋಪಿಸಮ್ಸ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಥಿಗ್ಮೋಟ್ರೋಪಿಸಮ್ಸ್. ಥಿಗ್ಮೋಟ್ರೋಪಿಸಮ್ ಅಂದ್ರೆ ಈ ಸಮ್ ಕ್ಲೈಂಬರ್ಸ್ ಅಲ್ಲಿ ಬಳ್ಳಿಗಳಲ್ಲಿ ಆಕ್ಚುಲಿ ಹೋಗ್ಬೇಕಾದ್ರೆ ಅದಕ್ಕೆ ಸಪೋರ್ಟ್ನೆಸ್ ಇರಲ್ಲ. ಈ ಈ ಬಳ್ಳಿಗಳಿದೆಯಲ್ಲ, ಇದು ಕೂಡ ಅದರ ಸಪೋರ್ಟ್ನೆಸ್ಗೆ ಎಲ್ಲಿ ಯಾವ್ದಾದ್ರು ಒಂದು ಹಾರ್ಡ್ ಸಬ್ಜೆಕ್ಟ್ ಸಿಕ್ಕಿದ್ರೆ ಅಥವಾ ನಮ್ಮ ಏನಾದ್ರು ಬೇರೆ ಬೇರೆ ತರ ಸಿಕ್ಕಿದ್ರೆ ಅದಕ್ಕೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ದಿಸ್ ಥಿಗ್ಮೋಟ್ರೋಪಿಸಮ್ಸ್. ಈ ತರದೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಇದೆಲ್ಲ ಥಿಗ್ಮೋಟ್ರೋಪಿಸಮ್. ಆಲ್ಮೋಸ್ಟ್ ಇದರಲ್ಲಿ ಬರೋದೆಲ್ಲ ಯಾವ್ದ್ರಲ್ಲಿ ಕ್ಲೈಂಬರ್ಸ್ ಮತ್ತೆ ಬಳ್ಳಿಗಳಲ್ಲಿ, ಚಿಕ್ಕ ಚಿಕ್ಕ ಬಳ್ಳಿಗಳಲ್ಲಿ ಕಾಣಿಸುತ್ತೆ. ಇದು ಸಪೋರ್ಟ್ನೆಸ್ಗೆ ಹೋಗೋದಕ್ಕೆ ಕ್ಲೈಂಬರ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಜಿಯೋಟ್ರೋಪಿಸಮ್ಸ್. ನಮ್ಮ ರೂಟ್ಸ್ ಯಾವ ಕಡೆ ಹೋಗುತ್ತೆ, ಸಾಯಿಲ್ ಕಡೆ ಹೋಗ್ತಿರುತ್ತೆ. ಜಿಯೋ ಮೀನ್ಸ್ ಆಕ್ಚುಲಿ ಅರ್ತ್ ಅಥವಾ ಸಾಯಿಲ್ ಕೂಡ ತಗೋತೀವಿ. ಹಾಗಾಗಿ ರೂಟ್ಸ್ ಟುವರ್ಡ್ಸ್ ದ ಮೂವ್ಮೆಂಟ್ ಟುವರ್ಡ್ಸ್ ದ ಸಾಯಿಲ್ ಕಡೆಗೆ ಹೋಗ್ತಿರುತ್ತೆ. ದಟ್ ಇಸ್ ಜಿಯೋಟ್ರೋಪಿಸಮ್ಸ್. ಇದು ಥಿಗ್ಮೋಟ್ರೋಪಿಸಮ್ ಆದ್ರೆ ಇದು ಜಿಯೋಟ್ರೋಪಿಸಮ್ಸ್. ನಾವಿಲ್ಲಿ ಈ ಪ್ಲಾಂಟ್ಸ್ ಹೇಳ್ಬೇಕಂದ್ರೆ ಇದು ಫೋಟೋಟ್ರೋಪಿಸಮ್ಸ್. ಮೂರಲ್ಲೇ ಒಂದು ಜಿಯೋಟ್ರೋಪಿಸಮ್ಸ್, ಫೋಟೋಟ್ರೋಪಿಸಮ್ ಮತ್ತೆ ಥಿಗ್ಮೋಟ್ರೋಪಿಸಮ್ಸ್. ಅದೇ ನಾವು ಈ ಪ್ಲಾಂಟ್ಸ್ ಗಳಿಗೆ ಅಥವಾ ಕ್ರಾಪ್ಸ್ಗೆ ಕೆಮಿಕಲ್ನ ಅಪ್ಲೈ ಮಾಡ್ತೀವಿ. ಕೆಮಿಕಲ್ ಅಪ್ಲೈ ಮಾಡಿದ್ರೆ ಕೆಲವೊಂದು ಪ್ಲಾಂಟ್ಸು ಜಸ್ಟ್ ಬೇಗ ರಿಯಾಕ್ಟ್ ಆಗ್ತಿರುತ್ತೆ. ಆ ಥರ ರಿಯಾಕ್ಟ್ ಆಗಬೇಕಾದ್ರೆ ಆ ಕೆಮಿಕಲ್ಗೆ ರಿಯಾಕ್ಟ್ ಆಗುತ್ತಲ್ಲ ಸ್ಕೀಮೋಟ್ರೋಪಿಸಮ್ಸ್. ಇಲ್ಲಿ ಮೇಜರ್ 4 ಬರುತ್ತೆ: ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಮತ್ತೆ ಇನ್ನೊಂದು ನೆಕ್ಸ್ಟ್. ಇದೇ ಪ್ಲಾಂಟ್ಸ್ ಕೆಲವೊಂದು ರೂಟ್ಗೆ ನೀರ್ ಕಡೆಗೆ ಅಬ್ಸರ್ವ್ ಆದ್ರೆ, ಈಗ ಮನಿ ಪ್ಲಾಂಟ್ ಆ ಥರದೆಲ್ಲ ಕೂಡ ತಗೋತೀವಿ. ಅದೆಲ್ಲ ಹೋಗಿ ನಾವು ಕಾಮನ್ ಆಗಿ ಹೇಳ್ಬೇಕಂದ್ರೆ ದಟ್ಸ್ ಹೈಡ್ರೋಟ್ರೋಪಿಸಮ್ಸ್. ಮೇಜರ್ ಆಗಿ 5 ಮೇಜರ್ ಆಗಿರುತ್ತೆ: ಮೂವ್ ಟುವರ್ಡ್ಸ್ ವಾಟರ್, ಮೂವ್ ಟುವರ್ಡ್ಸ್ ದ ಸಾಯಿಲ್, ಮೂವ್ ಟುವರ್ಡ್ಸ್ ದ ಸೆನ್ಸಿಟಿವ್ಸ್. ಆ ಥರ ಕಾಮನ್ ಆಗಿ ಹೋಗ್ಬೇಕಾದ್ರೆ 5 ಮೇಜರ್ ಆಗಿರುತ್ತೆ.
ಓಕೆ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕಂಟ್ರೋಲಿಂಗ್ ಕೋಆರ್ಡಿನೇಷನ್ ಬಗ್ಗೆ ಅಲ್ಲಿ ನೋಡಿದ್ರಿ. ಜೊತೆಗೆ ಪ್ಲಾಂಟ್ಸ್ ಅಲ್ಲಿ ಸೆನ್ಸಿಟಿವ್ ಅಥವಾ ಜೊತೆಗೆ ರೆಸ್ಪಾನ್ಸಿವ್ ಸ್ಟಿಮ್ಯುಲಸ್ ಇನ್ ಪ್ಲಾಂಟ್ಸ್ ಅಲ್ಲಿ ಮತ್ತೆ ಅನಿಮಲ್ಸ್ ಅಲ್ಲಿ ಹೇಗೆಲ್ಲ ನೋಡಿದ್ವಿ. ಈ ವಿಡಿಯೋದಲ್ಲಿ ಬೇರೆ ಬೇರೆ ಕಂಟೆಂಟ್ ನ ಆದಷ್ಟು ಪ್ರಿಸ್ಕ್ರೈಬ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್